ಕರ್ನಾಟಕದ ಒಂದಿಷ್ಟು ಕೇಸುಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನನ್ನ ಸಾದಿಕ್ ಪಾಷಾ ಅವರೇ, ತಾವು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವಿಚಾರ ಹೇಳಿದ್ರಿ, ಪ್ರೀತಿಗೆ ಧರ್ಮ ಅನ್ನೋದು ಅಡ್ಡಿ ಬರಲ್ಲ ಅಥವಾ ಇದು ಲವ್ ಜಿಹಾದು ಅಂತ ನನಗೆ ಅನಿಸ್ತಾ ಇಲ್ಲ ಅನ್ನೋದು ತಮ್ಮ ಭಾವನೆ ಆಗಿತ್ತು. ನನಗೆ ನೇರವಾಗಿ ಪ್ರಶ್ನೆ ಇದೆ, ಪ್ರೀತಿಗೆ ಧರ್ಮ ಅಡ್ಡ ಬರಲ್ಲ ಅಂತಂದ್ರೆ ಎಲ್ಲಾ ಕೇಸಲ್ಲೂ ಮತಾಂತರ ಆಗಬೇಕು ಅಂತ ಪಟ್ಟು ಹಿಡಿದು ಯಾವುದೋ ಮಸೀದಿ ಕರ್ಕೊಂಡು ಹೋಗ್ತಾರೆ, ಮತಾಂತರ ಮಾಡ್ತಾರೆ, ಅದಕ್ಕೆ ನಿಮ್ಮ ಸಮಾಜ ಸಪೋರ್ಟಿಗೆ ನಿಲ್ಲುತ್ತೆ? ನೋಡಿ ಸರ್, ಈಗ ನಮ್ಮ ಇಸ್ಲಾಂ ಧರ್ಮದಲ್ಲಿ ಪ್ರೀತಿ ಅಂದರೆ ಇದಿಲ್ಲ, ಆದರೆ ಹರಾಮು. ಪ್ರೀತಿ ಮಾಡಿಬಿಟ್ಟು ಮದುವೆ ಮಾಡಬಾರ್ದು. ನಮ್ಮ ಇದರಲ್ಲಿ ಏನಿರೋದು ಜೊತೆಯಲ್ಲಿ ಓಡಾಡಿಕೊಂಡು ಮಜಾ ಮಾಡಿ ಹಂಗೆ ಬಂದು ಮದುವೆ, ಅದು ಹರಾಮು, ಅದು ಆಗಬಾರ್ದು. ಇವರೆಲ್ಲ ಹರಾಮ್ ಮಾಡ್ತಾರೆ. ಒಂದು ನಿಮಿಷ ನಾನು ಕೇಳ್ತೀನಿ. ಈಗ ಏನಾಗಿದೆ ಅದರಲ್ಲಿ ಏನಿದೆ ನೋಡಿ, ನಿಕಾ ಇದೆ, ನಿಕಾ ಮಾಡ್ಕೊಂಡು ಬಿಟ್ರೆ ಅದು ಜಾಯಜು, ನಿಕಾ ಇಲ್ಲ ಅಂದರೆ ಹರಾಮು. ನಿಕಾ ಮಾಡಿದ್ದಾರೆ ಅವರು, ಜಾಯಜೆ ಮಾಡಿರೋದು. ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ, ನಾನು ಕೇಳ್ತಾ ಇರೋದು ಅಲ್ಲಿಗೆ ಬರ್ತಾ ಇದೀನಿ. ನೀವು ಪ್ರಶ್ನೆ ಜಾತಿ ಇಲ್ಲ ಧರ್ಮ ಇಲ್ಲ ಅಂತಾದ್ರೆ ಯಾಕೆ ಮತಾಂತರ ಬರುತ್ತೆ ಅಂತ ನೋಡಿ ಅವ್ರ ಇಷ್ಟದಿಂದ ಯಾರು ಬಲವಂತ ಮಾಡಲ್ಲ. ನೀವು ಮತಾಂತರ ಆಗಿ ಅಂದ್ರೆ ಅವ್ರ ಇಷ್ಟದಿಂದ ಬರೋದು. 18 ಇಯರ್ ಆಗ್ಬಿಟ್ರೆ ಅವ್ರಿಗೆ ಅಧಿಕಾರ ಇದೆ ಅಲ್ಲ. ನೋಡಿ ಎಷ್ಟು ಕೇಸ್ಗಳು ಬೇಕ್ರಿ ಬಲವಂತದಿಂದ ಬ್ಲಾಕ್ ಮೇಲ್ ಮಾಡಿ ಅಲ್ಲ. ನೋಡಿ ಫೋರ್ಸ್ಫುಲಿ ಇಸ್ಲಾಮಿಗೆ ಮತಾಂತರ ಮಾಡಿ ಇಸ್ಲಾಮಿಕ್ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಉದಾಹರಣೆ ಉಂಟು. ಕೇಸ್ ತೆಗೆದುಕೊಳ್ಳಿ, 6 ತಿಂಗಳು ಐಸಿಸ್ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ಹೆಣ್ಮಕ್ಕಳು ಐಸಿಸ್ ಭಯೋತ್ಪಾದನೆಗೆ ಇಸ್ಲಾಮಿಕ್ ಭಯೋತ್ಪಾದನೆ ಲವ್ ಜಿಹಾದ್ ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ. ಮುಸಲ್ಮಾನ ಹುಡುಗರಿಗೆ ಪಟಾಯಿಸಬೇಕಂತ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಾದಿಕ್ ಪಾಷಾ ಅವರೇ, ಇಲ್ಲಿ ನನಗೆ ಇವರಿಗೆ ಸಿಗ್ತಾ ಇರುವಂತ ಸಪೋರ್ಟ್ ನ ಬಗ್ಗೆ ಪ್ರಶ್ನೆ ಇರೋದು. ನಾನು ಆಗ್ಲೇ ಹೇಳಿದೆ, ಅಲ್ಲಿ ಸಪೋರ್ಟ್ ಬಗ್ಗೆ ಪ್ರಶ್ನೆ ಇರೋದು. ಇದೊಂದು ಇಸ್ಲಾಮಿಕ್ ಭಯೋತ್ಪಾದನೆ, ದೇಶವನ್ನ ಸಾದಿಕ್ ಪಾಷಾ ಅವರೇ, ಸಿಗುವಂತ ಸಪೋರ್ಟ್ ನ ಬಗ್ಗೆ ಪ್ರಶ್ನೆ ಇರೋದು. ನೋಡಿ ಸರ್, ಸಪೋರ್ಟ್ ಒಂದ್ ನಿಮಿಷ ನೋಡಿ, ಫತ್ವಾ ಇಶ್ಯೂ ಆಗತ್ತೆ. ನಮ್ಮ ಸಮುದಾಯದಲ್ಲಿ, ನಮ್ಮ ಮುಸ್ಲಿಂ ಇದರಲ್ಲಿ ಟ್ಯಾನಿ ರೋಡ್ನಿಂದ ಇದು ಮೈಸೂರು ರೋಡ್ನಿಂದ ಕಮ್ಮಿ ಅಂದ್ರೆ ಒಂದು 60 ಕಿಲೋಮೀಟರ್ನಲ್ಲಿ 1,40,000 ಹೆಣ್ಮಕ್ಕಳದು ಮದುವೆ ಆಗಲಿಲ್ಲ. 18 ವರ್ಷದಿಂದ 38 ವರ್ಷವರೆಗೂ ಹುಡುಗಿರಿದ್ದಾರೆ, ಮದುವೆ ಆಗಲಿಲ್ಲ. ನಮ್ಮ ರಾಜ್ಯದಲ್ಲಿ ಇನ್ನೂ ಇದ್ದಾರೆ. ನಮ್ಗೆ ಏನೋ ನಮ್ಮ ಹುಡುಗರಿಗೆ ಆಸೆ ಎಲ್ಲ ಹೋಗ್ಬಿಟ್ಟು ಬೇರೆ ಈಗ ನಾನೊಂದು ಹುಡುಗಿನ ಕರ್ಕೊಂಡು ಬಂದು ಯಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡು ಕನ್ವರ್ಟ್ ಮಾಡುವಂತಂದ್ರೆ ಮಾಡಲ್ಲ ರೀ, ಮಾಡಲ್ಲ. ಇಲ್ಲ ಆಗ್ತಿದೆ ಕನ್ವರ್ಟ್ ಮಾಡುವಂತಂದ್ರೆ. ಅದು ನೋಡಿ, ಐಷಾ ಬಂದು ಲಕ್ಷ್ಮಿ ಆಗಿದೆ KR ಪುರಂದಲ್ಲಿ. ಐಷಾ, ಶಿವಾಜಿನಗರ ಐಷಾ ಲಕ್ಷ್ಮಿ ಆಗಿದೆ. ತಬಸ್ಸುಮ್ ಅಂತ ಗೋರಿಪಳ್ಳಿ ತಬಸ್ಸುಮ್ ಬಂದು ಏನಾಗಿದೆ, ಕವಿತಾ ಅಂತ ಬರ್ಬರವಾಗಿ ಹತ್ಯೆ ಮಾಡಿ ನೋಡಿ. ನಿಮ್ಮಿದ್ರಲ್ಲಿ ಒಂದು ಹೆಣ್ಣು ಮಗು ಹೋದ್ರೆ ನೀವೆಲ್ಲ ಆಚೆ ಬಂದು ಲವ್ ಜಿಹಾದ್ ಅಂತ ಹೇಳಿದ್ರೆ ಮೋಸ ವಂಚನೆ ಇದೆರಡೇ ಲವ್ ಜಿಹಾದ್ ಅಲ್ಲಿ ನಡೀತಾ ಇರುವಂತದ್ದು. ಮುಸಲ್ಮಾನ್ ಧರ್ಮದಲ್ಲಿ ಏನಿದೆ, ನಮ್ಮ ಧರ್ಮ ಬಿಟ್ಟು ಹೋದ್ರೆ ನಮ್ ಕಚರಾ ಕ್ಲೀನ್ ಆಯ್ತು ಅಂತ ನಾವು ಹೇಳೋದು. ಮುಸಲ್ಮಾನು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಬೇರೆ ಹೋಗ್ಬಿಟ್ಟು ಹುಡುಗಿನೂ ಮದುವೆ ಮಾಡ್ಕೊಂಡ್ಬಿಟ್ಟು ಅವನು ಹೋಗ್ತಾನಲ್ಲ, ಅವ್ರಿಗೆ ನಮ್ಮ ಇದರಲ್ಲಿ ಏನೋ ಗಲೀಜ್ ಕಚರಾ ಆಯ್ತು ಹೋಗಿದೆ ಅಂತ ನಾವು ಬಿಟ್ಬಿಡ್ತೀವಿ. ನಿಮ್ಮಿದ್ರಲ್ಲಿ ಎಷ್ಟೋ ನಮ್ಮ ಒಳಗಡೆ ಇದೆ, ನಾವು ಬಿಟ್ಬಿಡ್ತೀವಿ ಸಾಯ್ಲಿ ಅಂತ. ಹುಡುಗಿ ರೀಟಾ ಅನ್ನುವಂತ ಹುಡುಗಿ ಪರ್ವೇಜ್ ಅನ್ನು ಮದುವೆ ಆಗ್ತಾಳೆ, ಪರ್ವೇಜು ರೀಟಾನನ್ನ ಬಿಡ್ತಾನೆ, ಅಲ್ಲ ಪರ್ವೇಜ್ ಇನ್ನೊಂದು ಮದುವೆ ಆಗ್ತಾನೆ, ಇನ್ನೊಂದು ಮದುವೆ ಆಗ್ತಾನೆ. ಅದ್ರ ಬಗ್ಗೆ ಯಾರಾದ್ರೂ ಖಂಡನೆ ಮಾಡ್ತಾರಾ? ಸಮಸ್ಯೆ ಇರೋದು ಹುಡುಗಿಗೆ ಇಸ್ಲಾಮಿಗೆ ಮತಾಂತರ ಆದಂತ ಹುಡುಗಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಖಂಡನೆ ಮಾಡಿ ಆ ಹುಡುಗಿ ಪರವಾಗಿ ನಿಂತ್ಕೊಳ್ರಿ. ಅಲ್ಲ, ಜಿಹಾದಿಗಳ ಬಗ್ಗೆ ಪರವಾಗಿ ಕೌನ್ಸಿಲಿಂಗ್ ಮಾಡಿದ್ದಾರೆ. ನಮ್ಮ ಒಬ್ಬ ನ್ಯಾಯ ಕೊಡಿಸಿ, ನ್ಯಾಯ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಸೇರಿಸಿದ್ದಾರೆ. ಹುಸೇನ್ ಅಂತ ಒಬ್ಬರು ಲಾಯರು, ಅವರು ಕೌನ್ಸಿಲಿಂಗ್ ಮಾಡ್ಬಿಟ್ಟು ಸೇರಿಸಿದ್ದಾರೆ. ಆ ಹೆಣ್ಣು ಮಗು ಸಪೋರ್ಟ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಗು ಸಪೋರ್ಟ್ಗೆ ಕಲ್ಮಾ ಹೋದ್ರೆ ನಮ್ಮ ಜಿಮ್ಮೆದಾರಿ ಆ ಹೆಣ್ಣು ಮಗುದು. ನಮ್ಮ ಇಸ್ಲಾಂ ಧರ್ಮದಲ್ಲಿ ಬಂದ್ರೆ ಆ ಹೆಣ್ಮಗುಗೆ ಹುಡುಗ ಏನ ಮಾಡಿದ್ರೆ ನಾವು ಬಿಡಲ್ಲ. ರಸ್ತೆಗೆ ಬಿಡೋದು, ಕೌನ್ಸಿಲಿಂಗ್ ಆಗಿದೆ, ಜೀವನ ಮಾಡ್ತಾ
ನೀವು ಜೊತೆನಲ್ಲಿ ಇದ್ದಾರೆ. ವಿನಾಕಾರಣ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಸಾದಿಕ್ ಪಾಷಾ ಅವರು ಹೇಳ್ತಾ ಇರೋದು. ಇದು ನೋಡಿ, ಇವತ್ತು ದುರಂತ ಅಂತ ಹೇಳಿದ್ರೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ. ಈಗ ನಿನ್ನೆ ರಾತ್ರಿ ನೀವು ಸುರತ್ಕಲ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಯಿತು. ವೈಶಾಲಿ ಅಂತಲ್ಲಿ 23 ವರ್ಷದ ಹುಡುಗಿ ಸುರತ್ಕಲ್ನ ಕಾಲೇಜಲ್ಲಿ ಸ್ಟಡಿ ಮಾಡಬೇಕಾದ್ರೆ ಅವಳನ್ನ ಕೇರಳದ ವಯನಾಡಿಗೆ ಕರ್ಕೊಂಡು ಅವಳಿಗೆ ಬಲವಂತವಾಗಿ ಮತಾಂತರ ಮಾಡಿ ಲವ್ ಜಿಹಾದ್ ಕನ್ವರ್ಟ್ ಮಾಡ್ತಾಳೆ. ನಿನ್ನೆ ನಡೆದಂತ ಘಟನೆ, ನಿನ್ನೆ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ವೈಶಾಲಿ ತಂದೆ ತಾಯಿಗಳು ಇವತ್ತು ಕಣ್ಣೀರಿಡ್ತಾ ಇದ್ದಾರೆ. ಅಂದರೆ ವ್ಯವಸ್ಥಿತವಾಗಿ ದುರಂತ ಅಂತ ಹೇಳಿದ್ರೆ ಒಂದು ಮೋಸ ವಂಚನೆ ಮೂಲಕ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ. ಆದರೆ ದುರಂತ ಅಂತ ಹೇಳಿದ್ರೆ ಯಾವುದೇ ಮುಸ್ಲಿಂ ನಾಯಕರು ಇಂಥ ಘಟನೆಯನ್ನ ಖಂಡನೆ ಮಾಡೋದು, ಅದಕ್ಕೆ ಸಮರ್ಥನೆ ಮಾಡ್ತಾರೆ, ಅವರಿಗೆ ಸಪೋರ್ಟ್ ಮಾಡ್ತಾರೆ. ಲವ್ ಜಿಹಾದಿಗೆ ಬೆಂಬಲ ನೀಡುವಂತ ಗ್ರೂಪ್ ಮಾಡಿಕೊಂಡು ಒಂದು ಮೆಷಿನ್ ನಡೀತಾ ಇದೆ. ಪಿತೂರಿ ಇದೆ. ಸಮಾಜ ಕೊಡುವಂತ ಬೆಂಬಲ ಮಕ್ಕಳ ಮೇಲೆ ಕಾಸು ಖರ್ಚು ಮಾಡಬೇಕು ಅಂತ ಇವರು ದೊಡ್ಡವರು ಹೇಳ್ತಾರಲ್ಲ, ಅದು ಓಪನ್ ಆಗಿ ಹೇಳಿದ್ರಲ್ಲ. ನಾನು ಚಕ್ರವರ್ತಿ ಏನ್ ಹೇಳಿದ್ದು, ಇಸ್ಲಾಂ ಇಲ್ಲದ ಹಿಂದೂ ಯುವತಿಯರನ್ನ ಮಾಡ್ಕೊಳ್ಳಿ ಅಂತ ಹೇಳಿಲ್ವಾ? ಮುಸ್ಲಿಮೇತರ ಹಿಂದೂ ಯುವತಿಯರನ್ನ ಕನ್ವರ್ಟ್ ಮಾಡುವಂತದ್ದು, ಮತಾಂತರ ಮಾಡುವಂತದ್ದು, ಲವ್ ಜಿಹಾದ್ ಮೂಲಕ ಭಯೋತ್ಪಾದನೆಗೆ ಬಳಸುವಂತದ್ದೇ ಲವ್ ಜಿಹಾದಿನ ಪ್ರಮುಖ ಉದ್ದೇಶ. ಇದೊಂದು ಭಯೋತ್ಪಾದನೆ. ಸಾದಿಕ್ ಪಾಷಾ ಅವರೇ, ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ನಡು ರಸ್ತೆಗೆ ಬಿಟ್ಟಂತ ಹಲವು ಕೇಸುಗಳನ್ನ ನಾವು ಉಲ್ಲೇಖ ಮಾಡಬಹುದು. ನೋಡಿ, ಒಂದು ಕೇಸು ಹಿಂದೂ ಮುಸ್ಲಿಂ ಹುಡುಗಿಯನ್ನ ಮದುವೆಯಾಗಿ ನಡು ರಸ್ತೆಗೆ ಬಿದ್ದಿದ್ದನ್ನು ನನಗೆ ಉಲ್ಲೇಖ ಮಾಡಿ, ನನ್ನ ಪಟ್ಟಿ ಮಾಡಿ ಸ್ವಲ್ಪ. ಒಂದು ಕೇಸ್ ಹೇಳ್ರಿ. ಸಾಯಿಸ್ಬಿಟ್ಟಿದಾರಲ್ಲ, ಎಲ್ಲಿ ತುಂಡು ಮಾಡಿದ ಮೈಸೂರಲ್ಲಿ ತುಂಡು ಮಾಡಿದ, ಎಲ್ಲಿ ಯಾವ್ದೋ ಏನೆಲ್ಲ ಮೈಸೂರು ಕೆರೆನಲ್ಲಿ ಆದ್ರೆ ಹೊಡೆದು ಒಂದು ಪರ್ವಿನ್ ಅಂತ ಪಾಪ ಮದ್ವೆ ಅವ್ರಿಗೆ ಮಕ್ಕಳಿತ್ತು, ಅವ್ನ ಗಂಡ ಬಿಟ್ಟಿದ್ದ, ಬೇರೆ ಹಿಂದೂ ಹುಡುಗ ಅವ್ನ ಜೊತೆಲಿ ಸೇರ್ಕೊಂಡು 3 ಜನ ಆಟೋದಲ್ಲಿ ಹಾಕಿದ್ರು. ಇವರು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.